ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ನನಗೆ ಅಂದರೆ ಟ್ರಿಪ್ ಹೋಗ್ಲಿಕ್ಕೆ ನಾನು ಬೇರೆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದ್ದೆ, ಬಟ್ ಯಾರೂ ಬರಲಿಲ್ಲ. ಸೊ ಹಾಗಾಗಿ ನಾನು ಸೀದಾ ಮನೆಗೆ ಹೊರಟು ಬಂದೆ. ಮನೆಯಲ್ಲಿ ತೋಟದಲ್ಲಿ ಸ್ವಲ್ಪ ಅಡಿಕೆ ತೆಗಿಲಿಕ್ಕಿತ್ತು. ಆಮೇಲೆ ಅಮ್ಮ ಕಾಲ್ ಮಾಡಿ ಹೇಳಿದ್ರು, ನಂಗೆ ಕಾಡು ಮಾವಿನಕಾಯಿ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬರುವ ನೋಡ, ಉಪ್ಪಿನಕಾಯಿ ಹಾಕ್ಲಿಕ್ಕೆ ಈಗ ಸ್ವಲ್ಪ ದೊಡ್ಡದಾಗಿದೆ ಏನು ಅಂತ ನೋಡುವ ಅಂತ ನಾನು ಸೀದಾ ಮನೆಗೆ ಹೊರಟು ಬಂದೆ. ನೋಡಿ ಆಯ್ತು, ನಮ್ಮ ಮನೆ ಆಯ್ತಾ, ಮನೆ ಸಣ್ಣದಾಯ್ತಾ. ರಾಜು ರಾಜು ಬಾ ರಾಜು, ಬಿಕ್ಕು ನೈಸಿ, ಬಾ ಬಾ ನೈಸಿ ನೈಸಿ. ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ ನೋಡಿ, ಅಮ್ಮ ಅಡಿಗೆ ಮಾಡ್ತಿದ್ದಾರೆ. ರಾಜು ಬಾ, ಇವಾಗ ತೋಟಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಬನ್ನಿ. ನಿಮ್ಮ ತೋಟ ನೋಡಿ ಆಯ್ತಾ ಹೇಗಿದೆ ಅಂತ. ಇದೆಲ್ಲ ಅಮ್ಮಂದು ಗಿಡ, ಯಾವ್ಯಾವ ಗಿಡ ಗೊತ್ತಿಲ್ಲ ನೋಡಿ, ಎಲ್ಲ ಹೂವಿನ ಗಿಡ, ಅದು ಇದು ಎಲ್ಲ, ಇದೆಲ್ಲ ಅಮ್ಮಂದು. ಎಲ್ಲ ನೇಲಿಸಿಟ್ಟಿದ್ದಾರೆ ಡೆಕೋರೇಷನ್ ನೋಡಿ. ಇಲ್ಲಿ ಸಹ ನಮ್ದೊಂದು ಮರ ಇದೆ, ಮಾವಿನಕಾಯಿ ಮರ ಇದೆ, ಪಾಂಡಿ. ಇದಕ್ಕೆ ಪಾಂಡಿ ಅಂತ ಹೇಳ್ತಾರೆ. ಇದು ಕಾಯಿ ತಿನ್ಲಿಕ್ಕೆ ತುಂಬಾ ಹುಳಿ ಆಯ್ತಾ. ಕಾಯಿ ಆದ್ರೆ ಚಟ್ನಿ ಮತ್ತೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು. ಕಾಯಿ ತಿನ್ಲಿಕ್ಕೆ ಆಗುದಿಲ್ಲ, ಇದು ತುಂಬಾ ಹುಳಿ, ಮತ್ತೆ ಇದರ ಸಿಪ್ಪೆ ತುಂಬಾ ಕಹಿ ಈ ಮರದ್ದು. ಹಣ್ಣಾದ್ರೆ ಒಳ್ಳೆ ಸ್ವೀಟ್ ಇರ್ತದೆ. ಸೊ ಇವಾಗ ಹೂ ಹೋಗಿದೆ, ಸಣ್ಣ ಸಣ್ಣ ಮಿಡಿ ಇದೆ ಅಷ್ಟೇ. ಮತ್ತೆ ಇಲ್ಲಿ ಇನ್ನೊಂದು ಎಂತ ಗೊತ್ತುಂಟ ನಿಮಗೆ, ನಾನು ಗಜಲಿಂಬೆ ಅಂತ ನಮ್ಮಲ್ಲಿ ಒಂದು ಲಿಂಬೆ ಇದೆ, ದೊಡ್ಡ ಲಿಂಬೆ ಹುಳಿ. ಇದು ಸಣ್ಣ ಪೇಟೆಲ್ಲ ಸಿಗ್ತದಲ್ಲ ಅಂತದಲ್ಲ ನೋಡಿ. ಇಲ್ಲಿ ನೋಡಿ ನೋಡಿ, ಇದು ತುಂಬಾ ದೊಡ್ಡ ಲಿಂಬೆ ಹುಳಿ ನೋಡಿ. ಇದರಲ್ಲಿ ಪಲ್ಪ್ ಕಡಿಮೆ. ಇದು ಆಕ್ಚುಲಿ ಯೂಸ್ ಮಾಡುದು ಉಪ್ಪಿನಕಾಯಿಗೆ ಮಾತ್ರ, ಚಿಕ್ಕಲಿಗೆ ಯೂಸ್ ಮಾಡ್ತಾರೆ ಅಷ್ಟೇ. ಇದೆಲ್ಲ ಅಮ್ಮಂದು ದಾಸವಾಳ ಗಿಡ. ಮತ್ತೆ ಇಲ್ಲಿ ಚಿಕ್ಕು ಇದೆ ನೋಡಿ, ನೋಡಿ ಚಿಕ್ಕು ಮರ ಒಂದಿದೆ. ಇದು ಕಸಿ ಚಿಕ್ಕು. ಸೊ ಇದರಲ್ಲಿ ನಿಮಗೆ ಸೀಡ್ ಇರುವುದಿಲ್ಲ, ಬೀಜ ಇರುವುದಿಲ್ಲ, ಸೊ ಸೀಡ್ಲೆಸ್. ಮತ್ತೆ ಇಲ್ಲಿ ಇನ್ನೊಂದು ರಾಮ್ಫಲ ಅಂತ ಇದೆ ನೋಡಿ, ಇದು ರಾಮ್ಫಲದ ಗಿಡ, ರಾಮ್ಫಲ ಅಂತ. ಸೀತಾಫಲ ಇದೆ ಅಲ್ವಾ, ಸೊ ಅದರದ್ದೇ ದೊಡ್ಡ ಜಾತಿ ರಾಮ್ಫಲ. ಇದು ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೇದು. ಇವಾಗ ಇಲ್ಲ, ಇವಾಗ ಲಾಸ್ಟ್ ಮಂತ್ ಆಗಿ ಎಲ್ಲ ಬಿಟ್ಟಿದೆ. ಲಾಸ್ಟ್ ಮಂತ್ ನಂಗೆ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದು ನೋಡಿ, ಇದು ಕೊಕ್ಕೋ ಗೊತ್ತುಂಟಲ್ಲ ನಿಮಗೆ, ಚಾಕ್ಲೇಟ್ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ. ನೋಡಿ ಇದು ಕೊಕ್ಕೋ. ಇದು ಸಣ್ಣ ಸಣ್ಣ ಕಾಯಿ ಅಷ್ಟೇ. ಇದು ದೊಡ್ಡದಾದ್ರೆ ಇದನ್ನು ಕೊಕ್ಕೋ ಒಣಗಿಸಿ ಮತ್ತೆ ಅದನ್ನು ಚಾಕ್ಲೇಟ್ ಮಾಡುದು. ಮತ್ತೆ ಇಲ್ಲಿ ನೋಡಿ, ಇದೆಲ್ಲ ಬೇವಿನ ಸೊಪ್ಪು. ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೇವಲ್ಲ, ಇದು ಬೇವಿನ ಸೊಪ್ಪು. ಬಾ ರಂಗಿ, ರಂಗಿ ನೈಸಿ, ಬಾ ನೈಸಿ. ಇದು ಬಟ್ಟೆ ಒಗೆಯೋ ಜಾಗ ನಮ್ದು ನೋಡಿ. ಇದು ಪಡವಲಕಾಯಿ ಇದು. ಇಲ್ಲಿ ನೋಡಿ, ಪಪ್ಪಾಯ ಇದೆ. ಮತ್ತೆ ಇಲ್ಲಿ ಈ ತೊಂಡೆಕಾಯಿ ನೋಡಿ, ಊರಿದ್ದು ತೊಂಡೆಕಾಯಿ ಇದು. ಮತ್ತೆ ಈ ಸೈಡ್ ಅಲ್ಲಿ ಹಾಗಲಕಾಯಿ ಹಾಕಿದ್ದಾರೆ ನೋಡಿ, ತೊಂಡೆಕಾಯಿ. ಇದು ಹಾಗಲಕಾಯಿ, ಇದು ಗಿಡ ಬಳ್ಳಿ. ನೋಡಿ ಇದು ಕೂಡ, ಇದು ನಾರ್ಮಲ್ ಲೆಮನ್ ಅವಾಗ ತೋರಿಸಿದಲ್ಲ, ಅದು ದೊಡ್ಡದು ಗಜಲಿಂಬೆ. ಇದು ಪೇಟೆಲೆಲ್ಲ ಸಿಗ್ತದಲ್ಲ, ಸೊ ಇದು ಸಣ್ಣ ಲಿಂಬೆ ಹುಳಿ. ಮತ್ತೆ ಇಲ್ಲಿ ನೋಡಿ, ಇದು ಜಮ್ಮುನೇರಳೆ ಅಂತ ಹೇಳ್ತಾರೆ, ಜಮ್ಮುನೇರಳೆ ಮರ. ಇದು ಜಮ್ಮುನೇರಳೆ ಮರ ಹೂ ಹೋಗಿದೆ ನೋಡಿ. ಇಲ್ಲಿ ನೋಡಿ, ಹೂ ಹೋಗಿದೆ. ಇನ್ನೊಂದು 1 month ಅಲ್ಲಿ ಇದು ಹಣ್ಣಾಗ್ತದೆ ಫುಲ್. ಮತ್ತೆ ಆ ಸೈಡ್ ಅಲ್ಲಿ ನಕ್ಷತ್ರ ಹಣ್ಣು ಗಿಡ ಇದೆ ನೋಡಿ, ಇದು ನಕ್ಷತ್ರ ಹಣ್ಣು. ಇದು ಕೂಡ ಲಾಸ್ಟ್ 15 days ಆಯ್ತು ಅಷ್ಟೇ. 15 days ಅಲ್ಲಿ ತುಂಬಾ ಇತ್ತು, 15 days ಹಿಂದೆ. ಸೊ ಇವಾಗೆಲ್ಲ ಖಾಲಿ ಆಗಿದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಟ್ರಿಪ್ ಆಗ್ಬೇಕಷ್ಟೇ, ಎಲ್ಲ ಖಾಲಿ ಆಗಿದೆ ಇವಾಗ. ನೋಡಿ ಇದು ದೊಡ್ಡ ಜಮ್ಮುನೇರಳೆ ಇದು ಗಿಡ. ಮತ್ತೆ ಅದು ಕಬ್ಬು, ಕೆಂಪಿದ್ದು ಕಬ್ಬು. ಮತ್ತೆ ಇಲ್ಲಿ ಇನ್ನೊಂದು ನಿಮಗೆ ಪಪ್ಪಾಯ ತೋರಿಸ್ತೇನೆ ನೋಡಿ. ಇದು ಇನ್ನೊಂದು ವೆರೈಟಿ ಪಪ್ಪಾಯ. ಇದು ಒಳಗೆ ಫುಲ್ ನಿಮಗೆ ಹಳಾದಿರ್ತದೆ ನೋಡಿ. ಇದೀಗ ಹಣ್ಣಾಗ್ಲಿಲ್ಲ, ಇದು ಸ್ವಲ್ಪ ಇನ್ನು ಬೆಳಿಬೇಕು. ಬೆಳೆದ ಮೇಲೆ ಇದು ಸಹ ಒಳ್ಳೆ ಟೇಸ್ಟ್ ಇರ್ತದೆ. ಅದು ಅವಾಗ ತೋರಿಸಿದ್ದು ಅದು ನಾರ್ಮಲ್ ಪಪ್ಪಾಯ, ಬ್ಯಾಂಗ್ಳೂರಲ್ಲಿ ಸಿಗ್ತದಲ್ಲ ಅದು. ಇದು ಸ್ವಲ್ಪ ಹೈಬ್ರಿಡ್ ಇವಾಗ ತೋರಿಸಿದ್ದು ನಾನು. ಇದು ಹಳದಿ, ಇದರ ಒಳಗೆ ಫುಲ್ ಹಳದಿ ಪಲ್ಪ್ ಇರ್ತದೆ ತುಂಬಾ. ಪಪ್ಪಾಯ ಗಿಡ ನಮ್ಮ ತೋಟದಲ್ಲಿ ತುಂಬಾ ಇದೆ. ಭಯಂಕರ ಬಿಸಿಲು. ಇವಾಗ ಮಾರ್ನಿಂಗ್ ನನ್ನ ಅಪ್ಪ ಇದು ನೀರು ಸ್ಪ್ರಿಂಕ್ಲರ್ ಹಾಕಿದ್ರು. ಸೊ ಆದ ಕಾರಣ ಇವಾಗ ಸ್ವಲ್ಪ ನೀರ್ ಇದೆ. ಇಲ್ಲ ಅಂತ ಹೇಳಿದ್ರೆ ಫುಲ್ ಇಲ್ಲಿ ಬಿಸಿಲಲ್ಲ ಇವಾಗ. ಸೊ ತೋಟಕ್ಕೆಲ್ಲ ಎಷ್ಟು ನೀರು ಹಾಕಿದ್ರು ಸಾಕಾಗುದಿಲ್ಲ. ಇವಾಗ ಆಫ್ ಮಾಡಿದ್ದಾರೆ. ಇನ್ನು ಸಂಜೆ ಒಂದು 4 ಗಂಟೆ ಆಗುವಾಗ ವಾಪಸ್ ಆನ್ ಮಾಡ್ತಾರೆ.
ನೋಡಿ ಅಲ್ಲಿ ಇನ್ನೊಂದು ತೋಟದಲ್ಲಿ ಅಮ್ಮ ಅಲಸಂಡೆ ಮಾಡಿದ್ದಾರೆ ನೋಡಿ. ಇದು ಅಲಸಂಡೆ, ಇದು ಮೀಟರ್ ಅಲಸಂಡೆ ಅಂತ ಹೇಳ್ತಾರೆ ನೋಡಿ. ಒಂದು ಕೊಯ್ದೊಂದು ಟೇಸ್ಟ್ ಮಾಡುವ ನೋಡಿ. ಅಲಸಂಡೆ ಇದು ಮೀಟರ್ ಅಲಸಂಡೆ ನೋಡಿ. ಅಡಿಕೆ ಎಷ್ಟು ಕೆಳಗಡೆ ಉಂಟು. ಇದು ಅಡಿಕೆ ಎಲ್ಲ ಸಣ್ಣ ಸಣ್ಣ ಮರ. ಇದೇನೋ ಬೇರೆ 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 ವೆರೈಟಿ ಇದೆ, ಹೆಸರು ನಂಗೆ ಗೊತ್ತಿಲ್ಲ. ಮತ್ತೆ ಇಲ್ಲೊಂದು ಪೇರಳೆ ಮರ ಇದೆ. ಪೇರಳೆ ಸಹ ಇದೆ ಮೇಲೆ. ಆಮೇಲೆ ಕೊಯ್ಯುವ ಪೇರಳೆ ಸಿಕ್ಕಿದ್ರೆ. ಮೇಲ್ಗಡೆ ಹಣ್ಣು ಉಂಟ ಗೊತ್ತಿಲ್ಲ, ನೋಡ. ಹಣ್ಣು ಸಿಕ್ಕಿದ್ರೆ ಹಣ್ಣು ಕೊಯ್ಯುವ. ಮುಳ್ಳು ತುಂಬಿ ಹೋಗಿದೆ, ಭಯಂಕರ ಮುಳ್ಳು. ತೋಟದಲ್ಲಿ ಮಿಷಿನ್ ಹಾಕ್ಬೇಕಷ್ಟೇ ಒಂದ್ಸಲ. ಇನ್ನು ನಮ್ಮ ಅಡಿಕೆ ಕೂಡ ಇವಾಗ ಕೊಯ್ಲಿಗೆ ಬಂದಿದೆ ನೋಡಿ. ಎಲ್ಲ ಹಣ್ಣಾಗಿದೆ ಅಡಿಕೆ. ಇನ್ನೊಂದು 2-3 ದಿವಸದಲ್ಲಿ ಅಡಿಕೆ ಒಯ್ಬೇಕು ನಾವು. ಮತ್ತೆ ಇದೊಂದು ಮಿರಾಕಲ್ ಫ್ರೂಟ್ ಅಂತ ಆಯ್ತಾ ನೋಡಿ. ಇಲ್ಲಿ ನಿಮಗೆ ಕಾಣೋದಿಲ್ವಾ ಅಂತ ನೋಡಿ. ಇಲ್ಲಿ ಒಂದು ಹಣ್ಣಾಗಿದೆ ಅಷ್ಟೇ. ಸೊ ಇದು ಮಿರಾಕಲ್ ಫ್ರೂಟ್ ಅಂತ. ಅಂದ್ರೆ ಇದೇನು ಅಂತ ಹೇಳಿದ್ರೆ, ನಿಮಗೆ ಇವಾಗ ಈ ಮಿರಾಕಲ್ ಫ್ರೂಟ್ ಇದನ್ನು ತಿಂದು ನಿಮಗೆ ಹುಳಿದ್ದು ಏನೇ ತಿನ್ನಿ ನೀವು, ಅಂದ್ರೆ ಇಂಬ್ಲಿ ತಿನ್ನಿ ಅಥವಾ ಲೆಮನ್ ತಿನ್ನಿ, ಇದೆಲ್ಲ ತಿಂದ್ರೆ ನಿಮಗೆ ಒಂದು 45 ಮಿನಿಟ್ಸ್ to 1 hour ನಿಮಗೆ ಫುಲ್ ಸ್ವೀಟ್ ಆಗ್ತದೆ. ಅಂದ್ರೆ ನಿಮಗೆ ಹುಳಿ ಆಗುದಿಲ್ಲ ಅಂತ. ಇದು ಕಾಶಿ ಪೇರಳೆ ಮರ. ಮತ್ತೆ ಇಲ್ಲಿ ಎದುರು ಕಾಣೋದು ನುಗ್ಗೆ ಡ್ರಮ್ ಸ್ಟಿಕ್ ಇದು ಮರ ನೋಡಿ. ಇಲ್ಲೊಂದು ಬಾಳೆ ಬಿದ್ದಿದೆ ನೋಡಿ, ಸಣ್ಣ ಸಣ್ಣ ಬಾಳೆ. ಅದು ನೀರಿಲ್ಲದೆ. ಮತ್ತೆ ಇಲ್ಲಿ ಎಲ್ಲ ಬಾಳೆ ಗಿಡ ಎಲ್ಲ ತುಂಬಾ ಉದ್ದ ಅಲ್ಲ. ಸೊ ಅಂದ್ರೆ ಪ್ರಾಪರ್ ಆಗಿ ನೀವು ಗುಂಡಿ ತೆಗೆದು ನೀವು ಅದಕ್ಕೆ ಬಾಳೆ ಗಿಡ ನೆಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗಾಳಿಗೆ ಸಪೋರ್ಟ್ ಇಲ್ಲದೆ ಬಿದ್ದೋಗ್ತದೆ. ಬ್ರಿಡ್ಜಲ್ಲಿ ಇಲ್ಲಿ ಕೆಳಗಡೆ ನೀರಿಲ್ಲ, ಫುಲ್ ಡ್ರೈ ಆಗಿದೆ ನೋಡಿ. ಬೇಸಿಗೆಲ್ಲ ಬಂತಲ್ಲ, ಸೊ ನೀರೆಲ್ಲ ಬತ್ತಿ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಜೇನು ಪೆಟ್ಟಿಗೆ ಇದೆ ನೋಡಿ, ಸಣ್ಣ ಪೆಟ್ಟಿಗೆ. ಇದರೊಳಗಡೆ ಜೇನು ಹುಳ ಈಗ ಇದೆಯಾ ಇಲ್ಲ ಗೊತ್ತಿಲ್ಲ. ನೋಡಿ ಇದೆ. ಬಟ್ ಒಳಗಡೆ ಜೇನು ಇದೆಯಾ ಗೊತ್ತಿಲ್ಲ. ತೆಗಿಲಿಕ್ಕೆಲ್ಲ ಸ್ಕಿಲ್ ಬೇಕು. ನಾವೆಲ್ಲ ಕೈ ಹಾಕಿದ್ರೆ ಮತ್ತೆ ಜೇನು ಕಚ್ಚಿ ಸುಮ್ಮನೆ ಒಂದು 7-8 ಜೇನೆಲ್ಲ ಕಚ್ಚಿದ್ರೆ ಮತ್ತೆ ಶೀತ ಜ್ವರ ಎಲ್ಲ ಬರ್ತದೆ ನೋಡಿ. ಇಲ್ಲಿ ಇನ್ನೊಂದು ಇದು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನೋಡಿ. ಭಯಂಕರ ಖಾರ ಇದು ಗಾಂಧಾರಿ ಮೆಣಸು. ಇವಾಗ ಕೊಕ್ಕ ಎಲ್ಲ ಕೊಯ್ದು ಕೊಟ್ಟಿದಾರ ಅಂತ ಒಂದು ರೌಂಡ್. ಸೊ ಹಾಗಾಗಿ ಹಣ್ಣು ಕೊಕ್ಕ ಯಾವುದು ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ ನೋಡಿ ತೋಟ. ತೋಟದಲ್ಲಿ ಜೀಗುಜ್ಜೆ ಮರ ಆಯ್ತಾ. ಜೀಗುಜ್ಜೆ ನಿಮಗೆ ಗೊತ್ತಿಲ್ಲ ಬ್ಯಾಂಗ್ಳೂರ್ ಸೈಡ್ ನವರಿಗೆ. ಇದು ಭೀಂಪುಳಿ ಮರ. ಮತ್ತೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅದು ಆರೆಂಜ್ ಅಂತ ನೋಡಿ. ಇಲ್ಲಿ ಮೇಲ್ಗಡೆ ಕೊಡಿಯಲ್ಲಿ ಒಂದು ಕಾಣ್ತಾ ಉಂಟು, ಬಟ್ ಗೋಪುರದಲ್ಲಿ ಝೂಮ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ತೋರಿಸ್ತಿದ್ದೆ ನಿಮಗೆ ನೋಡಿ. ಇದೆಲ್ಲ ಭೀಂಪುಳಿ ಮರ. ಇದನ್ನು ಉಪ್ಪಿನಕಾಯಿ ಮಾಡ್ತೇವೆ ನಾವು ಈ ಸೈಡ್. ಮತ್ತೆ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ ಭೀಂಪುಳಿ. ಆಮೇಲೆ ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ಅದಾದ್ಮೇಲೆ ನಿಮಗೆ ಭೀಂಪುಳಿದು ಮೆಣಸ್ಕಾಯಿ ಅಂತ ಒಂದು ಮಾಡ್ತೇವೆ, ಬೆಲ್ಲ ಎಲ್ಲ ಹಾಕಿ. ಅದು ಸಹ ಒಳ್ಳೇದಾಗ್ತದೆ. ಮತ್ತೆ ಈ ಸೈಡ್ ಎಲ್ಲ ರಬ್ಬರ್ ತೋಟ ನೋಡಿ. ಇದೆಲ್ಲ ರಬ್ಬರ್ ತೋಟ ನೋಡಿ. ಇಲ್ಲಿ ಒಂದು ಹಲಸಿನ ಸಣ್ಣ ಕಾಯಿ ಬಿಟ್ಟಿದೆ ನೋಡಿ. ನೀವು ಸ್ವಲ್ಪ ದೊಡ್ಡದಾದ್ರೆ ಪಲ್ಯ ಮತ್ತೆ ಸಾಂಬಾರ್ ಮಾಡ್ಬೋದು. ಹಲಸಿನ ಮರ ನೋಡಿ. ನಾನು ಅವಾಗ ಪೇರಳೆ ಮರ ತೋರಿಸಿದ್ದೆ. ಸೊ 4 ಪೇರಳೆ ಸಿಕ್ಕಿತ್ತು ನೋಡಿ. ಇದು ಸಣ್ಣ ಇದ್ರು ಭಯಂಕರ ಟೇಸ್ಟ್ ಆಯ್ತಾ. ನಮ್ಮ ಈ ಬ್ಯಾಂಗ್ಳೂರೆಲ್ಲ ನಾವು ಸೆಪ್ಟದಲ್ಲಿ ಆರ್ಡರ್ ಮಾಡ್ತೇವಲ್ಲ, ತೈವಾನ್ ಅದು ಇದು ಇಷ್ಟು ದೊಡ್ಡ ಪೇರಳೆ. ಬಟ್ ಅದಕ್ಕಿಂತ ಇದು ಸ್ವೀಟ್ ತುಂಬಾ ಜಾಸ್ತಿ ನೋಡಿ. ಹೇಗುಂಟು ನೋಡಿ. ಸೈಜ್ ಸಣ್ಣ ಆಯ್ತಾ, ಬಟ್ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಅವಾಗ ನಾನೊಂದು ಮಿರಾಕಲ್ ಫ್ರೂಟ್ ಅಂತ ತೋರಿಸಿದೆ ನೋಡಿ. ಇದು ನೋಡಿ, ಇದು ಸಣ್ಣದು. ನಮ್ದು ಚೆರಿ ಬ್ಲೂಬೆರ್ರಿ ಎಲ್ಲ ಬರ್ತಲ್ಲ, ಅಷ್ಟೇ ಸಣ್ಣ ಸೈಜ್ ನೋಡಿ. ಸೊ ಇದನ್ನು ನೀವು ಇಷ್ಟು ಸಣ್ಣ ಇರ್ತದೆ, ಇದನ್ನು ನೀವು ತಿನ್ಬೇಕು. ತಿಂದು ಒಳಗೆ ಸ್ವಲ್ಪ ನಿಮಗೆ ಹುಳಿ ಫೀಲ್ ಬರ್ತದೆ. ಬಾಯೊಳಗೆ ಫುಲ್ ಸ್ಪ್ರೆಡ್ ಆಗ್ಬೇಕು. ಅದು ಅದರ ಪಲ್ಪ್ ಸ್ವಲ್ಪ ಇರ್ತದೆ ಅಷ್ಟೇ, ಅದು ಬಾಯೊಳಗೆ ಫುಲ್ ಸ್ಪ್ರೆಡ್ ಆಗ್ಬೇಕು. ಬಾಯೊಳಗೆಲ್ಲ ಸ್ಪ್ರೆಡ್ ಆದ್ಮೇಲೆ ಮತ್ತೆ ನೋಡಿ, ಇದು ಫುಲ್ ಲೆಮನ್. ಈ ಲೆಮನ್ ತಿಂದ್ರೆ ನಿಮಗೆ ಫುಲ್ ಸ್ವೀಟ್ ಫೀಲ್ ಆಗ್ತದೆ. ನಾ ಫಸ್ಟ್ ಟ್ರೈ ಮಾಡ್ತಾ ಇರೋದು, ನೋಡುವ. ಎಂತ ಸ್ವೀಟ್ ಅಂತ ಹೇಳಿದ್ರೆ, ಇದು ಯಾವ್ದೋ ಇದು ಈ ಜಿಲೇಬಿ ತಿಂದ ಫೀಲ್ ಬರ್ತದೆ ಆಯ್ತಾ. ಎಂತ ಸ್ವೀಟ್ ಗೊತ್ತುಂಟಾ. ನೆಕ್ಸ್ಟ್ ಲೆವೆಲ್ ಸ್ವೀಟ್ ಇದು. ನೀವು ಈ ಮಿರಾಕಲ್ ಫ್ರೂಟ್ ತಿಂದ್ಮೇಲೆ ನೋಡಿ, ಎಷ್ಟು ಸಣ್ಣ ಬೀಜ ಇರ್ತದೆ ಅಷ್ಟೇ. ಇದ್ರಲ್ಲಿ ನೋಡಿ ನಿಮಗೆ ಪಲ್ಪ್ ಕಾಣ್ಬಹುದು ನೋಡಿ.
ನಿಮಗೆ ಅದು ಇದರ ಪಲ್ಪ್ ಫುಲ್ ತಿಂದ್ಮೇಲೆ ಮತ್ತೆ ನೋಡಿ, ಮತ್ತೆ ನೀವು ಇದು ಲೆಮನ್ ಹೀಗೆ ಸೇಮ್ ನಿಮಗೆ ಲೆಮನ್ ಜ್ಯೂಸ್ ಹೇಗೆ ಕುಡಿತೀರಿ ನೀವು ಅದೇ ರೀತಿ ಫೀಲ್ ಆಗ್ತದೆ. ಫುಲ್ ಸ್ವೀಟ್ ಅಂತ ಹೇಳಿದ್ರೆ ಸ್ವೀಟ್, ಅಷ್ಟು ಸ್ವೀಟ್ ಇದೆ ಇದು. ನೀವು ಒಂದ್ಸಲ ಮಾತ್ರ ಟ್ರೈ ಮಾಡ್ಬೇಕಾಯ್ತಾ. ಸೊ ನಮ್ಮಲ್ಲಿ ಅದೇ ಸಣ್ಣ ಗಿಡ ಇದೆ, ಅದರಲ್ಲಿ ಒಂದು ನೋಡಿ ಒಂದು 7-8 ಸಿಕ್ಕಿದೆ ನೋಡಿ, ಸಣ್ಣ 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 ಕಾಯಿ. ಇದು ಇರುವುದು ಇಷ್ಟು ಸಣ್ಣ ಆಯ್ತಾ. ಈ ನಮ್ ಸೈಡ್ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನೋಡಿ, ಇರುವುದು ಇಷ್ಟು ಸಣ್ಣ, ಬಟ್ ಅದರ ಖಾರ ತುಂಬಾ ಇದೆ. ಸೊ ಹಾಗೆ ಇದು ಇಷ್ಟು ಸಣ್ಣ ಫ್ರೂಟ್ ಇದು, ಬಟ್ ಅದನ್ನು ನೀವು ತಿಂದ್ರೆ ನಿಮಗೆ ಒಂದು 30 ಮಿನಿಟ್ಸ್ ಅದು ಫೀಲ್ ಇರ್ತದೆ ಬಾಯೊಳಗೆ ನಿಮಗೆ. ಅಂದ್ರೆ ನೀವು ಇದು ಲೆಮನ್ ಅಂತಲ್ಲ, ನೀವು ಇಮ್ಲಿ ತಿನ್ನಿ, ಏನ್ ಬೇಕಂತ ತಿನ್ನಿ, ನಿಮಗೆ ಹುಳಿ ನೀವು ತಿಂದ್ರೆ ಅದು ನಿಮಗೆ ಸ್ವೀಟ್ ಆಗ್ತದೆ ಅಂತ. ಹೆವಿ ಸ್ವೀಟ್ ಇದೆ. ಇವಾಗ ನಾವು ನಮ್ಮ ಹಳೆ ತೋಟಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಆಕ್ಚುಲಿ ಅಡಿಕೆ ಕೊಯ್ಲಿಕ್ಕೆ ಇತ್ತು, ಬಟ್ ಅಡಿಕೆ ಕೊಯ್ಲಿಕ್ಕೆ ಆಗ್ಲಿಲ್ಲ. ಸೊ ಕಾರಲ್ಲಿ ಈಗ ಹಳೆ ತೋಟಕ್ಕೆ ಹೋಗ್ತೇವೆ. ಅಲ್ಲಿ ಮಾವಿನಕಾಯಿ ಆಗಿದೆ ಅಂತ ಹೇಳಿದಾರಮ್ಮ. ನೋಡುವ, ಕಾಡು ಮಾವಿನಕಾಯಿ ಆಗಿದೆ, ಮಿಡಿ ಎಷ್ಟು ದೊಡ್ಡದಾಗಿದೆ, ಉಪ್ಪಿನಕಾಯಿ ಹಾಕುವ ಅಷ್ಟು ದೊಡ್ಡದಾಗಿದೆ ಅಂತ ಗೊತ್ತಿಲ್ಲ. ಅಡಿಕೆ ಇವತ್ತು ಕೊಯ್ಲಿಕ್ಕೆ ಆಗುದಿಲ್ಲ, ನಾಳೆ ಕೊಯ್ಬೇಕಷ್ಟೇ. ಅಡಿಕೆ ತೆಗೆಯುವ ಇವತ್ತು ಬರುದಿಲ್ಲ ಅಂತ ಹೇಳಿದ. ನೋಡಿ ನಮ್ಮ ರೋಡ್ ನೋಡಿ ಹೇಗೆ ಉಂಟು ಅಂತ. ಇದು ಸುಳ್ಯ ಸುಬ್ರಹ್ಮಣ್ಯ ಹೈವೇ. ಇಲ್ಲಿ ಭಯಂಕರ ಟರ್ನ್ ಮಾತ್ರ, ಘಾಟ್ ಸೆಕ್ಷನ್ ಹಾಗೆ. ಇವಾಗ ನಾವು ನಮ್ಮ ಹಳೆ ಮನೆಗೆ ಹೋಗ್ತಿದ್ದೇವೆ. ನೋಡಿ ಫುಲ್ ಕಾಡು ತುಂಬಿ ಹೋಗಿದೆ, ಒಳ್ಳೆ ಸ್ಮಶಾನವಾಗಿ ಆಗಿದೆ ಮನೆ, ಯಾರು ಜನ ಇಲ್ಲಲ್ಲ. ನೋಡಿ ಫುಲ್ ದೊಡ್ಡ ಕಾಡಿದು. ನೋಡಿ ನಮ್ಮ ಹಳೆ ಮನೆ ಹೇಗಾಗಿದೆ, ಕಾಡು ತುಂಬಿ ಹೋಗಿದೆ. ದೇವ್ರೇ, ಭೂತ ಬಂಗಲೆ ಹೇಗಾಗಿದೆ ಇದು, ಯಾರು ಜನ ಇಲ್ಲ. ಹಳೆ ಮನೆ ಒಳ್ಳೆ ಹಾಂಟೆಡ್ ಪ್ಲೇಸ್ ಆದಾಗಿದೆ ಆಯ್ತಾ. ಯಪ್ಪ, ಇಲ್ಲೇನಾ ನಾವಿದ್ದದ್ದು 20 ವರ್ಷ ಅಂತ ಆಗಿದೆ. ಒಂಥರ ಹೋಗ್ಲಿಕ್ಕೆ ಭಯ ಆಗ್ತದೆ ಮನೆಗೆ, ಹೇಗೆ ಆಗಿದೆ ಯಪ್ಪ. ಫುಲ್ಲು ಲಗ್ಗಾಡಿ ಹೋಗಿದೆ ಮನೆ, ಕಾಡು ತುಂಬಿ. ನಮ್ಮ ಮನೆ ಹಿಂದೆ ಒಂದು 4 ಅರಿಶಿನ ಸಿಕ್ಕಿತ್ತು, ಅರಿಶಿನ ಅಂತಲೇ ಟರ್ಮರಿಕ್. ಸೊ ಅದು ಸಿಕ್ಕಿತ್ತು ನೋಡಿ. ಆಕ್ಚುಲಿ ಇಲ್ಲಿ ಎಲ್ಲ ತುಂಬಾ ಅರಿಶಿನ ಅಂದ್ರೆ ಹಳದಿ ಗಿಡ ಇತ್ತು ತುಂಬಾ. ಸೊ ನೋಡಿ ಇಲ್ಲಿಂದ ಇವಾಗ ಒಕ್ಕಿ ತೆಗ್ದದ್ದು ಇಷ್ಟು ಹಳದಿ. ಇಲ್ಲೆಲ್ಲ ತುಂಬಾ ಹಳದಿ ಗಿಡ ಇತ್ತು, ಬಟ್ ಅದು ಇವಾಗ ಯಾವ್ದು ಕಾಣುದಿಲ್ಲ, ಬಿಸಿಲಲ್ಲ. ಸೊ ಎಲ್ಲ ಅಂದ್ರೆ ಸತ್ತಿದೆ ಅದು. ಇರ್ಬೋದು, ಇನ್ನು ಮಳೆ ಬಂದಾಗ ಇಲ್ಲಿ ಚಿಗುರುವಾಗ ಗೊತ್ತಾಗ್ತದೆ ಎಲ್ಲಿ ಹಳದಿ ಗಿಡ ಉಂಟು ಅಂತ. ಸೊ ಇವಾಗ ಎಲ್ಲಿ ಗೊತ್ತಾಗ್ತಿಲ್ಲ ಹಳದಿ ಗಿಡ ಎಲ್ಲಿದೆ ಅಂತ. ಗೈಸ್, ಇವಾಗ ಕಾಡಿಗೆ ಮಾವಿನಕಾಯಿ ಹುಡುಕ್ಲಿಕ್ಕೆ ಹೋಗ್ತಿದ್ದೇವೆ. ಭಯಂಕರ ಕಾಡು ತುಂಬಿ ಹೋಗಿದೆ, ಯಾವ ಹಾವು ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ದಾರಿ ಸಹ ಇಲ್ಲ ಇಲ್ಲಿ. ನೋಡಿ ಇಲ್ಲೆಲ್ಲ ಮೊದ್ಲಿಗೆ ನಾವು ಈ ಮನೆಯಲ್ಲಿ ಇರುವಾಗ ಫುಲ್ಲು ದಾರಿ ಇತ್ತು, ಇವಾಗ ದಾರಿಯೇ ಇಲ್ಲ. ಉಂಟು, ದಾರಿ ಉಂಟು. ದಾರಿ ಉಂಟಾ? ಬನ್ನಿ ಬನ್ನಿ. ಯಾರೋ ಕಡ್ದಿದ್ದಾರೆ ನೋಡಿ, ನೋಡಿ ಇಲ್ಲಿ ಯಾರೋ ಕಡ್ದಿದ್ದಾರೆ. ಇದು ಮಾವಿನಕಾಯಿ ನೋಡಿದ್ರೆ ಮಾವಿನ ಮರ. ಮಾವಿನ ಮಿಡಿ ಉಂಟು, ದೊಡ್ಡದಾಗ್ಲಿಲ್ಲ, ಸಣ್ಣ ಸಣ್ಣ ಮಿಡಿ ಅಷ್ಟೇ. ಸಣ್ಣ ಸಣ್ಣ ಮಿಡಿ ಉಂಟು. ಈಗ ಇನ್ನೂ ದೊಡ್ಡದಾಗ್ಬೇಕು, ಇನ್ನೊಂದು 15 ದಿವಸ ಹೋಗ್ಬೇಕಾ ಅಂತ. 15ರಿಂದ 20 ದಿವಸ ಹೋಗ್ಬೇಕು, ಅವಾಗ ನಮಗೆ ಮಾವಿನಕಾಯಿ ಸಿಗ್ಬೋದು. ಬೀಜ ಗೇರು ಹಣ್ಣಿದು ಹೂ ಹೋಗಿದೆ. ನೋಡಿ ಸಣ್ಣ ಸಣ್ಣ ಹೂ ಮಿಡಿ ಉಂಟಷ್ಟೇ, ಮಾವಿನ ಮಿಡಿ. ಮಾವಿನಕಾಯಿ ಕೊಯ್ಲಿಕ್ಕೆ ಮಾವಿನ ಮರಕ್ಕೆ ಹತ್ತಿ ಆಯ್ತು, ಬಟ್ ಮಾವಿನ ಮಿಡಿ ಕೆಳಗೆಲ್ಲೂ ಇಲ್ಲ, ಮೇಲ್ಗಡೆ ಇದೆ. ಹತ್ಲಿಕ್ಕೆ ಏನೋ ಹತ್ತಿದೆ, ಬಟ್ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಿದ್ರೆ ಕತೆ ಕೈಲಾಸ. ಮಾವಿನ ಮರದಲ್ಲಿ ಮಾವಿನಕಾಯಿ ಮೇಲ್ಗಡೆ ಅಷ್ಟೇ, ಕೆಳಗಡೆ ಕೊಯ್ಲಿಕ್ಕೆ ಆಗುದಿಲ್ಲ. ಅಮ್ಮ, ಇವಾಗ ಇಳಿಯುವುದು ಹೇಗೆ ಅಂತ ಗೊತ್ತಿಲ್ಲ. ಅಮ್ಮ ಆಯ್ತಿಲ್ಲ. ಮಾವಿನಕಾಯಿ ಮಾವಿನಕಾಯಿ ಮರದಲ್ಲಿ ಮೇಲ್ಗಡೆ ಇದೆ. ಸೊ ಮಾವಿನಕಾಯಿ ಅಂತೂ ಕೊಯ್ಲಿಕ್ಕೆ ಆಗಿಲ್ಲ. ನೋಡಿ ಪಲಾವ್ ಹಾಕ್ತಾರಲ್ಲ ಚೆಕ್ಕೆದು, ಸೊ ಅದರ ಎಲ್ಲ ಕೊಯ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ. ಇಲ್ಲೆಲ್ಲ ಮೊದಲು ತುಂಬಾ ಬೀಜದ ಮರ ಇತ್ತು, ಇವಾಗೆಲ್ಲ ಕಡ್ದಿದ್ದಾರೆ.
ಇಲ್ಲಿ ಗೇರು ಬೀಜದ ಮರನೇ ಕಡಿಮೆ ಆಗಿದೆ. ನೋಡ ಮುಂದ್ಗಡೆ ಎಲ್ಲಾದ್ರೂ ಇದು ಪಲಾವ್ ಎಲೆ ಸಿಗ್ತದ ನೋಡ, ಸಿಕ್ಕಿದೆ ಸ್ವಲ್ಪ. ಇದನ್ನ ಇನ್ನು ಒಣಗಿಸ್ಬೇಕು, ಪಲಾವ್ ಎಲೆಯನ್ನು ಬಿಸಿಲಿಗೆ ಇಟ್ಟು ಒಣಗಿಸಿ ಮತ್ತೆ ತೆಗ್ದಿಡ್ಬೋದು. ಒಂದು ಭರಣಿ ಎಲ್ಲ ಅಥವಾ ಚೀಲದೆಲ್ಲ ಹಾಕಿ ತೆಗ್ದಿಟ್ರೆ ಇದು ಮತ್ತೆ ನಮಗೆ ಪಲಾವ್, ಗೀ ರೈಸ್, ಸೊ ಅಂತದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇದು ನಮ್ಮ ಊರಲ್ಲಿ ಸಿಕ್ಕುವ ಬಳ್ಳಿ, ಮಾದರಿ ಬಳ್ಳಿ ಅಂತ ಹೇಳ್ತಾರೆ. ಕಾಡಲ್ಲೆಲ್ಲ ನಮಗೆ ಹೋಗ್ತಿರುವಾಗ, ಅಂದ್ರೆ ಇವಾಗ ನೀರೆಲ್ಲ ಇಲ್ಲ ಇದ್ರೆ ಇಂಥದ್ದು ದಪ್ಪ ಬಳ್ಳಿ ಇರ್ತದೆ. ಇದನ್ನು ಮೇಲಿಂದ ಮತ್ತೆ ಕೆಳಗಿಂದ ಕಟ್ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿ ನಿಮಗೆ ನೀರು ಬರೋದು ಕಾಣ್ತಾ ಇರ್ಬೋದು ನೋಡಿ. ಸೊ ಇದು ಇವಾಗ ಸ್ವಲ್ಪ ಇರೋದು, ಆಕ್ಚುಲಿ ಇದು ದಪ್ಪ ಇದ್ರೆ ಇದರಲ್ಲಿ ನಿಮಗೆ ಫುಲ್ ನೀರು ಬರ್ತದೆ. ಅಂದ್ರೆ ಟ್ಯಾಪ್ ಅಲ್ಲಿ ಹೇಗೆ ನೀರು ಬರ್ತದೆ ಅದೇ ರೀತಿ ನೀರು ಬರ್ತದೆ ನೋಡಿ. ಇದನ್ನ ನೀರು ಕುಡಿಬಹುದು ನೋಡಿ. ಮತ್ತೆ ಇದು ನೀರು ತುಂಬಾ ಫ್ರೆಶ್, ಅಂದ್ರೆ ಕಣ್ಣಿಗೆ ಎಲ್ಲ ಇದನ್ನು ನೀರು ಹಾಕ್ತಾರೆ. ಅಂದ್ರೆ ನಾವು ಐ ಡ್ರಾಪ್ಸ್ ಎಲ್ಲ ಹಾಕ್ತೇವಲ್ವಾ, ಸೊ ಇದು ಪ್ಯೂರ್ ವಾಟರ್. ಸೊ ಇದನ್ನು ಕಣ್ಣಿಗೆಲ್ಲ ಹಾಕಿದ್ರೆ ನಿಮಗೆ ಕಣ್ಣೆ ಪ್ರಾಬ್ಲಮ್, ಕಣ್ಣು ನಂಜು, ಇನ್ಫೆಕ್ಷನ್ ಏನಾದ್ರು ಕಣ್ಣಿದ್ರೆ ಅದು ಹೋಗ್ತದೆ ನೋಡಿ. ನೋಡಿ ನೀರು ಹೇಗೆ ಬರ್ತದೆ ನೋಡಿ. ಇದು ನಾನು ಮೇಲಿಂದ ಕಟ್ ಮಾಡಿದ್ದು, ಆಮೇಲೆ ಕೆಳಗಿಂದ ಅಷ್ಟು ಮಾಡಿದ್ದು ನೋಡಿ. ನೀರೆಷ್ಟು ಟಾಪ್ 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 ಬರ್ತದೆ ನೋಡಿ. ಕಾಡು ನೋಡಿ, ಎಷ್ಟು ದೊಡ್ಡ ಕಾಡು ಅಂತ ನೋಡಿ. ಇಲ್ಲಿ ಎಲ್ಲ ನೈಟ್ ನಿಮಗೆ ಕಾಡಹಂದಿ ಮತ್ತೆ ಕಡವೆ, ಆಮೇಲೆ ಕಾಡೆಮ್ಮೆ ಇದೆಲ್ಲ ಜಾಸ್ತಿ ಬರುದಿಲ್ಲ. ಫುಲ್ ಕಾಡು, ದೊಡ್ಡ ಕಾಡಲ್ಲ ಇದು. ಇದು ನಮ್ಮ ಹಳೆ ಮನೆಯಿಂದ ಮೇಲೇನೆ ಇರುದು ಕಾಡು ನೋಡಿ. ಫುಲ್ ಕಾಡಿದು, ದೊಡ್ಡ 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 ಮರಗಳು ನೋಡಿ. ಇಲ್ಲಿ ಹೊಂಡ ನೋಡಿ, ಇದು ಆಕ್ಚುಲಿ ಇದೆಲ್ಲ ನಾವು ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ತೋಟದ ಮಧ್ಯದಲ್ಲಿ 4-5 ನೀರು ಹೋಗ್ಲಿಕ್ಕೆ ಸಣ್ಣ ಸಣ್ಣ ದಾರಿಯಾಗಿ ಮಾಡಿ ಕೊಟ್ಟಿದ್ದೇವೆ. ಈಗೆಲ್ಲ ಬತ್ತಿ ಹೋಗಿದೆ ನೋಡಿ. ಇದೆಲ್ಲ ದೊಡ್ಡ ಕಣಿಯಾಗಿ ನೀರು ಹರಿಲಿಕ್ಕೆ ಇದ್ದ ದಾರಿ ಯಾವುದಿಲ್ಲ, ಎಲ್ಲ ಹೋಗಿದೆ. ಇಲ್ಲಿ ಒಂದು ನೆಕ್ಕರೆ ಮಾವಿನ ಮರ ಉಂಟು ನೋಡಿ. ಅದರಲ್ಲಿ ಮಾವಿನಕಾಯಿ ಆಗಿದೆ ಅಂತ ಹೇಳಿದ್ರು ಅಡಿಕೆ ತೆಗೆಯೋರು, ಗೊತ್ತಿಲ್ಲ. ಸಣ್ಣ ಸಣ್ಣ ಮಿಡಿ ಉಂಟು ಅಷ್ಟೇ. ಮತ್ತೆ ಅಲ್ಲಿ ಇನ್ನೊಂದು ಮರ ಉಂಟು ಆ ಸೈಡ್, ಅಲ್ಲಿ ಆಗಿದೆ ಎಲ್ಲ ಗೊತ್ತಿಲ್ಲ. ನೋಡುವ ನೋಡಿ, ಇಲ್ಲಿ ಒಂದು ಸಣ್ಣ ಹಳದಿ ಹೂ ಉಂಟು ನೋಡಿ. ಇದು ಈ ಹಳದಿ ಹೂ ಕಾಣ್ತದಲ್ಲ, ಇದನ್ನು ನಾವು ಮಂಗನಾರೆ ಅಂತ ಹೇಳ್ತೇವೆ ನೋಡಿ. ಇದು ಸೇಮ್ ನಿಮಗೆ ಇದು ಎಂತ ಮಾವಿನ ಕಾಯಿ ಉಂಟಲ್ಲ, ಮಾವಿನ ಮಿಡಿ, ಸೊ ಅದ್ರದ್ದು ಸ್ಮೆಲ್ ಬರೋದು. ಇದು ನಿಮಗೆ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ರಾತ್ರಿ ಫುಲ್ ಹಳದಿ ಹೂ ಆಗ್ತದೆ ತೋಟದ ಮರದ ಬುಡಕ್ಕೆ ಇದು ತಂಪು. ಸೊ ಹಾಗಾಗಿ ನೀವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಸೈಡ್ ಅಲ್ಲಿ ನೀವು ತೋಟಕ್ಕೆ ಬಂದ್ರೆ ನಿಮಗೆ ಇಂಥದ್ದು ಈ ಸಣ್ಣ 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 ಗಿಡ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ತುಂಬಾ ಸಿಗ್ತದೆ ನೋಡಿ. ತೋಟದಲ್ಲಿ ಫುಲ್ ಅದೇ ಇರುದು ನೋಡಿ. ಈ ಅಡಿಕೆ ಕೊಯ್ಯೋರು ಒಟ್ಟಿಗೆ ನಾವು ಸಹ ಅಡಿಕೆ ಹೆಕ್ಕಿಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಡಿಕೆ ಎಲ್ಲಿ ಬಿದ್ದಿದೆ ಏನು ಅಂತ ಐಡಿಯಾ ಸಿಗುದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ತೋಟದಲ್ಲಿ ನೀವು ನೋಡಿದ್ರಲ್ಲ ಫುಲ್ ಕಾಡು, ಸೋಗೆಲ್ಲ ತುಂಬಿ ಹೋಗಿದೆ, ತೆಗಿಲಿಕ್ಕೆ ಸಹ ಟೈಮ್ ಸಿಗ್ತಿಲ್ಲ. ಹಾಗಾಗಿ ಅಡಿಕೆ ಕೊಯ್ತಾ ಇರುವವರೊಟ್ಟಿಗೆ ನಾವು ಸಹ ಒಟ್ಟಿಗೆ ಹೋದ್ರೆ ನಮಗೆ ಅಡಿಕೆ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅಡಿಕೆ ಕಾಣುದಿಲ್ಲ ಕಣ್ಣಿಗೆ, ಆಮೇಲೆ ಎಲ್ಲ ಬಿಟ್ಟು ಬಾಕಿ ಆಗ್ತದೆ ಮಧ್ಯದಲ್ಲಿ. ಈ ರೀತಿ ಇದು ಗೊನೆ ಇದೆ ಅಲ್ವಾ, ಸೊ ಇದನ್ನು ಸಪರೇಟ್ ಆಗಿರ್ಬೇಕು. ಅದನ್ನು ಒಂದೊಂದು ನಾವು ಸಪರೇಟ್ ಮಾಡ್ತಾ ಕೂತ್ರೆ ನಮಗೆ ಟೈಮ್ ಜಾಸ್ತಿ ಆಗ್ತದೆ. ಇದರಲ್ಲಿ 3 ಇರೋದಲ್ಲ, ಸೊ ಇದು ಸಪರೇಟ್ ಮಾಡಿ ತೊಂದರೆ. ಇಲ್ಲಾಂದ್ರೆ ಇದು ಸುಮ್ಮನೆ ಬಾರ್ ಆಗ್ತದೆ. ಮತ್ತೆ ಬಟ್ಟೆಗೆ ಪಟ ಅಡಿಕೆ ಹಾಕಿ ಮನೆಗೆ ಹೋಗ್ಬೇಕು. ನಂಗೆ ಇವತ್ತು ಬ್ಯಾಂಗ್ಳೂರಿಗೆ ವಾಪಸ್ ಬಸ್ ಇದೆ. ನಾನು ಸ್ಯಾಟರ್ಡೆ ಮಾರ್ನಿಂಗ್ ಅಂದ್ರೆ ಫ್ರೈಡೆ ನೈಟ್ ಹೊರಟು ಸ್ಯಾಟರ್ಡೆ ಮಾರ್ನಿಂಗ್ ಅಂದ್ರೆ ನಿನ್ನೆ ರೀಚ್ ಆದದ್ದು ಬೆಳಿಗ್ಗೆ ಮನೆಗೆ. ಇವತ್ತು ಸಂಡೇ ನೈಟ್, ಇವತ್ತು ವಾಪಸ್ ಬ್ಯಾಂಗ್ಳೂರ್. ಹಾಗೆ ಅಪ್ಪ ಫೋನ್ ಮಾಡಿದ್ರು ಅಡಿಕೆ ತೆಗಿಲಿಕ್ಕೆ ಉಂಟು, ಜನ ಇಲ್ಲವಾ ಅಂತ. ಅದು ಬಂದದ್ದು. ಈ ಸಲ ಅಡಿಕೆ ತುಂಬಾ ಕಡಿಮೆ ಆಯ್ತಾ, ಅಡಿಕೆನೇ ಇಲ್ಲ ಜಾಸ್ತಿ. ಅಡಿಕೆ ಅಂತ ತಕೊಂಡಾಗಿ ಅಲ್ಲಿ ಇಡ್ಬೇಕಷ್ಟೇ. ಟಪುವಿತ್ತು ರಾಮೇಶ್ವರಪ್ಪ, ಟಪುವಿತ್ತು. ಅಡಿಕೆ ಜಾಸ್ತಿ ಇಲ್ಲ. ಇದನ್ನು ತಗೊಂಡೋಗಿ ಸ್ವಲ್ಪ ಮುಂದೆ ಇಡಬೇಕು ಅಡಿಕೆ, ಇಲ್ಲದೆ ಮತ್ತೆ ಲಾಸ್ಟ್ಗೆ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. 2 ಗೋಣಿಯಲ್ಲಿದ್ದ ಅಡಿಕೆ ಹಾಕಿ ಬಂದಾಯ್ತು. ಈಗ ಈ ಗೊನೆಯನ್ನು ಮೇಲೆ ಹಾಕ್ಬೇಕಿಲ್ಲ ಅಂತ ಹೇಳಿದ್ರೆ ಒಂದೇ ಸಲ ತೆಗೆದೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಬಿಡಿ ಬಿದ್ದ ಅಡಿಕೆ ಎಲ್ಲ ಮೇಲ್ಗಡೆ ಹಾಕಿ ಬಂದೆ. ಈಗ ಈ ಕೊನೆಯನ್ನು ಮೇಲ್ಗಡೆ ಹಾಕಿ ಬರಬೇಕು. ಹೊರಿಸ್ಲಿಕ್ಕೆ ಯಾರು ಜನ ಇಲ್ಲ, ನಾನೇ ಹೊರಬೇಕಷ್ಟೇ ಪೂರ. ಬೆಳೆದ್ರೆ ಸಾಕು ಹೋಗುವಾಗ. ಅಮ್ಮ ಅಯ್ಯಪ್ಪ, ಹೊರಲಿಕ್ಕೆ ಸಾಗುದಿಲ್ಲ, ಭಾರಿ ಕಷ್ಟ. ಈಗ ಒಂದು ಸಲ ಹಾಕಿ ಬಂದಾಯ್ತು,
ಈಗ ಸೆಕೆಂಡ್ ಟ್ರಿಪ್ ನೋಡಿ. ಈ ಅಡಿಕೆ ನೋಡಿ ಮರದೆಲ್ಲ ಒಣಗಿ ಹೋಗಿದೆ, ಟಕ 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 ಸೌಂಡ್ ಬರ್ತಾ ಉಂಟು ನೋಡಿ. ಓ ಇದನ್ನ ಮೇಲೆ ಹಾಕ್ಬೇಕಷ್ಟೇ, ದೊಡ್ಡದಲ್ಲ ಅದು. ಪುರ್ಸೋತ್ ಆದ್ರೆ ಟೈಮ್ ಆದ್ರೆ ಈಗ ನಮಗೆ ಬೊಂಡ ಮತ್ತು ತೆಂಗಿನಕಾಯಿ ಇದೆ. ಬೊಂಡ ಅಂತೇಳಿ ಎಳ್ನೀರು ಮತ್ತು ತೆಂಗಿನಕಾಯಿ. ಸೊ ಅದನ್ನು ಸಹ ಕೊಯ್ಯಬೇಕು. ಟೈಮ್ ಆಗ್ತದೆ ಎಲ್ಲ ಗೊತ್ತಿಲ್ಲ. ಮತ್ತೆ ಅಪ್ಪನಿಗೆ ಆ ಸೈಡ್ ಹೊರಗೆ ಹೋಗ್ಲಿಕ್ಕೆ ಉಂಟಂತೆ ಸ್ವಲ್ಪ. ಸೊ ಹಾಗಾಗಿ ಆದಷ್ಟು ಬೇಗ ಈಗ ಪಟ 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 ಕೊಯ್ದು ಮುಗಿಸಿ ಆಯ್ತು. ಒಂದು 1.5 hour ಇರ್ಬೋದಷ್ಟೇ. ಮಧ್ಯಾಹ್ನ ಒಳಗೆ ನಮ್ದು ಅಡಿಕೆ ಕೊಯ್ದಾಗ್ತದೆ, ಫುಲ್ ಅಡಿಕೆ ಕೊಯ್ದು ಆಗ್ತದೆ, ಹೆಕ್ಕಿ ಆಗ್ತದೆ ಅಡಿಕೆ. ಸಣ್ಣ ಸಣ್ಣ ಅಡಿಕೆ ಇದ್ದದೆಲ್ಲ ಸೈಡಲ್ಲಿ ಹಾಕಿ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ಆಯ್ತಲ್ಲ, ಅಡಿಕೆ ಮುಗೀತು. ಆಯ್ತು, ಅಡಿಕೆ ಆಯ್ತು. ಓಹ್ ಜಟ್ಟು ಕುಟ್ಟಿ ಮುರಿದೇ ಹೋಗಿದೆ ಮಾರ್ರೆ, ಸ್ಪ್ರಿಂಕ್ಲರ್ ಇದು ಅವಸ್ಥೆನೆ. ಯಾವ್ದಾದ್ರು ದನ ಮೆಟ್ಟಿ ಮುರಿದದ ಅಂತ, ದನ ಮತ್ತೆ ಹಂದಿ, ಕಾಡಂದಿ ಎಲ್ಲ ಬರ್ತದೆ ಇಲ್ಲಿ. ಕಾಡಂದಿ, ದನ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿ ಮುರಿದಿದ ಗೊತ್ತಿಲ್ಲ. ಅಮ್ಮ ದೇವ್ರೆ, ಭಗವಂತ ಭಯಂಕರ ಭಾರಂತ ಮಾಡಿದ್ದು. ಅಮ್ಮ ಅಯ್ಯಪ್ಪ, ಸಾಕಾಯ್ತು. ಅಮ್ಮ ನೋಡಿ, ನನ್ನಪ್ಪ ಅಡಿಕೆ ಹಾಕ್ತಾ ಇದ್ದಾರೆ ನೋಡಿ. ಅವರಿಗೆ ಕ್ಲೀನ್ ಆಗಬೇಕು. ಕತ್ತಿಯಲ್ಲಿ ಆಚೆ ಈಚೆ ಮರದಲ್ಲೆಲ್ಲ ಮಾಡಿ ಆಮೇಲೆ ಅಡಿಕೆ ಹಾಕೋದು. ನಾನಾಗಲ್ಲ, ನಾನು ಪಟ 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 ಕಿಕೊಂಡು ಹೋಗುದು. ನನಗೆ ಅಷ್ಟು ಪುರ್ಸೋತಿಲ್ಲ, ಪೇಷನ್ಸ್ ಇಲ್ಲ. ಇವರಾಗಲ್ಲ, ಇವರು ಕ್ಲೀನ್ ಕೃಷ್ಣಪ್ಪ. ಫುಲ್ ಅಡಿಕೆ ಕತ್ತಿಯಲ್ಲಿ ಹುಡುಕಿ ಒಂದು ಅಡಿಕೆ ಮರದ ಬಿಡಲ್ಲಿ ಬಿಡುದಿಲ್ಲ ನೋಡಿ. ಒಂದು ಎಲ್ಲ ಬಿಡಾದೆ ಹೆಕ್ಕಿ ಗೋಣಿಗೆ ಹಾಕ್ತಾರೆ. ಮರ ಒಂದ್ಸಲ ಅಡಿಕೆ ಮರಕ್ಕೆ ಹೋದ್ರೆ ಬುಡ ಕ್ಲೀನ್ ಆಗ್ತದೆ. ಅಡಿಕೆ ಸಕ್ಕಿದಾಗಾಯ್ತು, ಅಡಿಕೆ ಮರದ ಬುಡ ಸಹ ಕ್ಲೀನ್ ಆಯ್ತು ನೋಡಿ. ಇಷ್ಟು ಹಾಕಿದ ಈಗ ನಾನು. ಇಲ್ಲಿ ಇಷ್ಟು ಹಾಕಿದ್ದಾನೆ. ಇವಾಗ ಅಡಿಕೆ ಸ್ವಲ್ಪ ಇನ್ನು ಬಾಕಿ ಇದೆ. ಅವಾಗ ಒಂದು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಒಂದು ಬೊಂಡ ಕುಡಿಯೋ ಅಂತ ಹೇಳಿದ್ರು. ಹಾಗೆ ಅಡಿಕೆ ಹೆಕ್ಕಿ ಸುಸ್ತಾಗಿ ಈ ಬಿಸಿಲಲ್ಲಿ ಬಚ್ಚಿ ಸತ್ತಿದೆ. ಹಾಗೆ ಅಡಿಕೆ ತೆಗೆಯೋ ಅಣ್ಣ ಇವಾಗ ಮೇಲೆ ಹತ್ತಿ ಒಂದು 4 ಬೊಂಡ ತೆಗಿತಾರೆ. ಬೊಂಡ ಬೆಳೆದಿದ ಏನು ಅಂತ ಗೊತ್ತಿಲ್ಲ, ನೋಡ. ಒಂದು 4 ತೆಂಗಿನಕಾಯಿ ಸಹ ಸಿಕ್ಕಿತ್ತು ನೋಡಿ. ನಮ್ಮ ಹೊಸ ಮನೆಯಲ್ಲಿ ಅಲ್ಲಿ ತೋಟದಲ್ಲಿ ಅಷ್ಟು ತೆಂಗಿನಕಾಯಿ ಇಲ್ಲ. ಅಂದ್ರೆ ಒಂದು 4 ಮರದಲ್ಲಿ ಮಾತ್ರ ಇದೆ ಅಷ್ಟೇ, ತುಂಬಾ ಇಲ್ಲ. ಸೊ ಇಲ್ಲಿಂದಲೇ ನಾವು ಹಳೆ ತೋಟದಿಂದಲೇ ತೆಂಗಿನಕಾಯಿ ತಗೊಂಡು ಹೋಗ್ಬೇಕಷ್ಟೇ. ಬೊಂಡ ನೋಡ್ತಿದ್ದಾರೆ, ಉಂಟಾ ಇಲ್ಲೋ ಗೊತ್ತಿಲ್ಲ. ಅದು ತುಂಬಾ ಬೆಳೆ ಇದ್ರೆ ಸಾಕು. ಈ ಬ್ಯಾಂಗ್ಳೂರ್ ಸೈಡ್, ಮಡಿಕೇರಿ ಸೈಡ್ ಎಲ್ಲ ಪೇಪರ್ ಗಂಜಿ ಅಂತ ಹೇಳ್ತಾರೆ ನೋಡಿ. ಸೊ ಹಾಗಿದ್ರೆ ತಿನ್ಲಿಕ್ಕೊಳ್ಳೋದಾಗ್ತದೆ. ಒಂದು 4 ತೆಂಗಿನಕಾಯಿ ಸಿಕ್ಕಿತ್ತು ನೋಡಿ. ನೀರಿಲ್ಲ ಸ್ವಲ್ಪ. ಹೌದು, ಅದು ಬೆಳೆದಿದೆ. ಇಲ್ಲಿ ಉಂಟು ಅಲ್ಲ, ಒಳ್ಳೆ ಉಂಟಾಯ್ತಾ? ಕುಡೀರಿ. ಹೇಗುಂಟು? ಸ್ವೀಟ್ ಉಂಟಾ? ಬಾಚಾವು ತೆಗ್ದಕ್ಕೆ ಸಾರ್ಥಕ ಆಯ್ತು. ಒಳ್ಳೆ ಸ್ವೀಟ್ ಉಂಟು. ನಮ್ಮ ತೋಟದ ಎಳ್ನೀರು ಕುಡಿಲಿಕ್ಕೆ ಒಂದು ಭಾರಿ ಖುಷಿ ಆಯ್ತಾ, ಭಯಂಕರ ಒಳ್ಳೇದುಂಟು ನೋಡಿ. ಇಲ್ಲಿ ಈ ಸ್ವಲ್ಪ ಎಳ್ತಾ ಇದ್ರೆ ಇದರಲ್ಲಿ ಇದು ನಾವು ಈ ಸೈಡ್ ಇದನ್ನು ಕರ್ಕು ಅಂತ ಹೇಳ್ತೇವೆ. ನಂಗೆ ಕರೆಕ್ಟ್ ಗೊತ್ತಿಲ್ಲ ಅಂತ ನೋಡಿ. ಇದನ್ನು ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಆಯ್ತಾ, ಒಳ್ಳೆ ಕುರ್ಕುರೆಲ್ಲ ತಿಂದಾಗ ಕರ್ಕುರು ಅಂತ ಹೇಳ್ತದೆ. ಅದನ್ನು ಹೀಗೆ ಮಾಡಿ ಸ್ವಲ್ಪ ಎಬ್ಬಿಸಿ ಮತ್ತೆ ನೋಡಿ, ಒಳ್ಳೆ ಟೇಸ್ಟ್ ಇದು ಮಾತ್ರ ನೋಡಿ. ಇಲ್ಲಿ ನಿಮಗೆ ಇಲ್ಲಿ ಒಂದು ಗಿಡ ಇದೆ ಅಲ್ವಾ? ಸೊ ಇದು ನೋಡಿ, ಸ್ವಲ್ಪ ಪೈನಾಪಲ್ ಗಿಡದಾಗೆ ಕಾಣ್ತದೆ ನಿಮಗೆ. ಇದಕ್ಕೆ ನಿಮಗೆ ಕನ್ನಡದಲ್ಲಿ ಗನ್ಸಾಲೆ ಗಿಡ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಉತ್ತರ ಕನ್ನಡ ಸೈಡ್ ಅಲ್ಲ ಅದಕ್ಕೆ ಸಣ್ಣಕ್ಕಿ ಎಲೆ ಅಂತ ಹೇಳ್ತಾರೆ. ಮತ್ತೆ ತುಳುವಲ್ಲಾದ್ರೆ ನಿಮಗೆ ಅರಿತ ಸೊಪ್ಪು ಅಂತ ಹೇಳ್ತಾರೆ. ನಂಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ಇದು ಯಾಕೆ ಯೂಸ್ ಅಂತ ಹೇಳಿದ್ರೆ,
ನಿಮಗೆ ಪಾಯಸಕ್ಕೆ, ಆಮೇಲೆ ಅಕ್ಕಿ ಪಾಯಸ, ಬೇರೆ ಬೇರೆ ಪಾಯಸಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಅಕ್ಕಿಗೆ ಹಾಕಿರ್ತಾರೆ. ಇವಾಗ ಮೊದ್ಲು ನಮ್ಮ ಇದರಲ್ಲಿ ಅಂದ್ರೆ ಅಕ್ಕಿ ಶೇಖರಣೆ ಮಾಡಿ ಇಡ್ತಿದ್ರಲ್ಲ, ಸೊ ಇದರ ಒಂದು 2-3 ಎಲೆಯನ್ನು ಅಕ್ಕಿ ಅಂದ್ರೆ ನಿಮಗೆ ಮಡಕೆಯಲ್ಲಿ ಅಕ್ಕಿ ಶೇಖರಣೆ ಮಾಡುವಾಗ ಅದಕ್ಕೆ ಹಾಕಿ ಎಲ್ಲ ಇಡ್ತಿದ್ರು. ಒಳ್ಳೆ ಪರಿಮಳ. ಮತ್ತೆ ಇದು ನಿಮಗೆ ಪಾಯಸ ಮಾಡುವಾಗ ಸಹ ಹಾಗೆ, ಪಾಯಸಕ್ಕೆ ಮತ್ತೆ ಈ ಅನ್ನ ಮಾಡುವಾಗೆಲ್ಲ ಇದನ್ನು ಹಾಕಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಈಗ ನಿಮಗೆ ಅಷ್ಟು ಇದು ಸ್ಮೆಲ್ ಬರುದಿಲ್ಲ, ಬಟ್ ನಿಮಗೆ ಬೆಂದಾದ ಮೇಲೆ ಇದು ಒಳ್ಳೆ ಪರಿಮಳ ಬರ್ತದೆ. ಇದಕ್ಕೆ ಗಂಸಾಲೆ ಅಂತ ಹೇಳ್ತಾರೆ ನೋಡಿ. ನೋಡಿ ಹೀಗೆ ನಮ್ಮ ಸೈಡ್ ಅಲ್ಲಿ ಈಗ ಅಡಿಕೆ ಮರ ಹತ್ತಿ ಅಡಿಕೆ ತೆಗೆದು ನೋಡಿ. ಯಾಕಂದ್ರೆ ಇದು ಮರ ಎಲ್ಲ ತುಂಬಾ ಉದ್ದ ಅಲ್ಲ, ಸಣ್ಣ ಮರ ಅಲ್ಲ, ಹಳೇ ವರ್ಷದ ಮರ ಇದು. ನನ್ನಷ್ಟು ವರ್ಷ ಆಯ್ತು ಇದಕ್ಕೆ, 28-25 ವರ್ಷದ ಮೇಲೆ ಆಯ್ತು ಇದಕ್ಕೆ ಮರಕ್ಕೆ. ಅರ್ಧ ತನಕ ಹತ್ತಿ ಮತ್ತೆ ಅಲ್ಲಿಂದ ಕೊಕ್ಕೆ ತಕೊಂಡು ಹೋಗಿ ಮತ್ತೆ ಅಡಿಕೆ ಕೊಯ್ಯೋದು. ಒಂದು ಮರ ಕತ್ತಿದ್ರೆ ಸಾಮಾನ್ಯ ಒಂದು 7-8 ಮರ ಕವರ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಬಟ್ ಅಷ್ಟೆಲ್ಲ ಇಲ್ಲ ಇಲ್ಲಿ ಅಡಿಕೆ. ನೋಡಿ ನಿಮಗೆ ಅದು ಅಡಿಕೆ ತೆಗಿಲಿಕ್ಕೆ ತುಂಬಾ ಈಸಿ ಅಂತ ಆಗ್ತದೆ ಆಯ್ತಾ. ಬಟ್ ಅದು ನಿಮಗೆ ಆ ಮರದ ಮೇಲೆ ಕೂತು ಗಳೆಯನ್ನು ಆಚೀಚೆ ಮಾಡ್ಲಿಕ್ಕೆ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆಲ್ಲ ಕೈಯಲ್ಲಿ ತಾಕತ್ತು ಬೇಕು, ರಟ್ಟೆಯಲ್ಲಿ ಬಲ ಬೇಕು. ಆಯ್ತು, ಅಡಿಕೆ ಎಲ್ಲ ಅಕ್ಕಿ ಆಯ್ತು. ಇನ್ನು ಬೇಗ ಬೇಗ ಕಾರಿಗೆ ಲೋಡ್ ಮಾಡಿ ಸೀದಾ ಹೊರಡುದು. ಆಲ್ರೆಡಿ ನಾವು ಬೆಳಿಗ್ಗೆ ಅಷ್ಟು 9:00ವರೆಗೆ ಬಂದಿದ್ದೇವೆ. ಈಗ 1:01 ಪಟ ಹೆಕ್ಕಿ ಕಾರಿಗೆ ಲೋಡ್ ಮಾಡಿ ಸೀದಾ ಹೋಗುದೇನು. ನೋಡಿ ಇಷ್ಟೊತ್ತು ನನ್ನ ತಂಗಿ ಫ್ರೆಂಡ್ಸ್ ಇರ್ಲಿಲ್ಲ, ತಿರ್ಗ್ಲಿಕ್ಕೆ ಹೋಗಿದ್ರು. ಇವಾಗ ಒಂದು ಲಾಸ್ಟಿಗೆ ಮುಗಿಯುವಾಗ ನೋಡಿ, ಗೋಣಿಗೆ ಹಾಕುದೆಂತ ಅಡಿಕೆ ಎಕ್ಕುದೆಂತ ಭಯಂಕರ ವಿಡಿಯೋ. ನೋಡಿ ಈ ಜನ, ಇದು ನನ್ನ ತಂಗಿ. ಇಲ್ಲಿ ಬಂದು 1 ಗೋಣಿ ಅಡಿಕೆ ಎಕ್ಕಿ ಇನ್ನು ವಾಪಸ್ ಸುತ್ತಲಿಕ್ಕೆ ಹೋಗುದು, ಅಷ್ಟೇ ಕೆಲಸ. ನೋಡಿ ಕಾರಲ್ಲಿ ಎಲ್ಲ ಲೋಡ್ ಆಯ್ತು ಇವಾಗ ಅಡಿಕೆ. ನೋಡಿ ಕಾರಲ್ಲಿ ಎಲ್ಲ ಲೋಡ್ ಮಾಡಿ ಇನ್ನು ಕಾರ್ ಸೀದಾ ಮನೆಗೆ ತಗೊಂಡು ಹೋಗುದು. ಇದು ಇವಾಗ ಬ್ಯಾಕ್ ಇದು ಹಾಕ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ, ನೋಡುವ. ಬಾಚಾವ್ ಹಾಕಿ ಆಯ್ತು, ಫುಲ್ ಕ್ಲೋಸ್ ಆಯ್ತು. ಇನ್ನು ಸೀದಾ ಹೊಸ ಮನೆಗೆ ಇದನ್ನು ತಗೊಂಡು ಹೋಗುದು. ಇವಾಗ ಅಡಿಕೆ ಎಲ್ಲ ಹಾಕಿ ಈಗ ಹೊಸ ಮನೆಗೆ ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕು. ಇನ್ನು ಗಂಟೆ ಇವಾಗಲೇ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಆಗಿದೆ. ನನ್ನ ತಂಗಿ ಮತ್ತು ನನ್ನ ತಂಗಿಯ ಫ್ರೆಂಡ್ ಒಂದೇ ಸೀಟ್ಲಿ ಅಡ್ಜಸ್ಟ್ ಮಾಡಿ ಕೂತಿದ್ದಾರೆ. ಇನ್ನೊಂದು ತಂಗಿ ಫ್ರೆಂಡ್ ಅಪ್ಪನೊಟ್ಟಿಗೆ ಬರ್ತಾಳೆ. ಇವಾಗ ಹೊಸ ಮನೆಗೆ ಬಂದು ಈಗ ಎಲ್ಲ ಅನ್ಲೋಡ್ ಮಾಡ್ಬೇಕಷ್ಟೇ. ನೋಡಿ ಕಾರಲ್ಲಿ ತುಂಬಿ ಹೋಗಿದೆ, ಅನ್ಲೋಡ್ ಮಾಡ್ಲಿಕ್ಕೆ ಕಷ್ಟ. ಈ ಸೆಕೆಯಲ್ಲಿ ಅಂತೂ ತಡಿಲಿಕ್ಕೆ ಆಗ್ತಿಲ್ಲ, ಭಯಂಕರ ಸೆಕೆ ಇವಾಗ. ಎಲ್ಲ ಅನ್ಲೋಡ್ ಮಾಡಿ ಈಗ ಕಾರಿಂದ ಅಮ್ಮ ಆಯ್ತಲ್ಲ ಕಣಣ್ಣ, ಅಮ್ಮ ಸಾಕಾಯ್ತು. ಇನ್ನು ಇದನ್ನು ಅಡಿಕೆಯನ್ನು ಇದನ್ನೆಲ್ಲ ಇನ್ನು ಟ್ಯಾರಿಸ್ ಮೇಲೆ ತಗೊಂಡೋಗ್ಬೇಕು. ಅದನ್ನು ಇನ್ನು ಹೊಡೆದು ಅದನ್ನು ಸಪರೇಟ್ ಮಾಡಿ ಅಡಿಕೆಯನ್ನು ಇನ್ನು ಬಿಸಿಲಿಗೆ ಒಣಗಿಸ್ಬೇಕು.